ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂತ್ರಸ್ತೆ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿಯನ್ನು ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆಯ ಮುಖ್ಯಸ್ಥರು ಮುತಾಲಿಕ್ ಅವರು ಈಗ ಸಂತ್ರಸ್ತೆ ಮನೆಗೆ ಭೇಟಿಯನ್ನು ಕೊಟ್ಟು ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ವಿಕಾಸ ನಗರದಲ್ಲಿರುವಂತಹ ಸಂತ್ರಸ್ತೆಯ ನಿವಾಸದಲ್ಲಿ ಸಂತ್ರಸ್ತೆ ಕುಟುಂಬದ ಸದಸ್ಯರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆ ಘಟನೆಯ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ. ಸಂತ್ರಸ್ತೆ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ಮುತಾಲಿಕ್. ಅಂದ್ರೆ ಆ ಕುಟುಂಬದ ಜೊತೆ ನಾವು ಇರ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥ ಪ್ರಕರಣ ಇದು. ಆ ವಿಡಿಯೋಗಳನ್ನು ನೋಡ್ತಿದ್ರೇ ಗೊತ್ತಾಗತ್ತೆ ಎಲ್ಲಿಯ ತನಕ ಹೋಗಿದ್ರು ಈ ಇಬ್ರು ಅನ್ನೋದು. ಈ ಒಂದು ವಿಡಿಯೋ ಪ್ರಕರಣ ಅಂತ ಬಂದಾಗ ಅಥವಾ ಲವ್ ಜಿಹಾದ್ ಅನ್ನುವಂಥ ಆರೋಪ ಇದೆಯಲ್ಲ ಈ ಪ್ರಕರಣ. ಈಗ ಸಂತ್ರಸ್ತೆಯ ನಿವಾಸಕ್ಕೆ ಪ್ರಮೋದ್ ಮುತಾಲಿಕ್ ಅವರ ಎಂಟ್ರಿ ಆಗಿದೆ. ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಧೈರ್ಯ ಎಲ್ಲಿಂದ ಬಂತು? ಆರಂಭದಲ್ಲಿ ಈ ಯುವತಿಯರು ಎಚ್ಚೆತ್ಕೊಳ್ಬೇಕು. ಮುತಾಲಿಕ್ ಅವರು ಆ ಕುಟುಂಬಸ್ಥರ ಮನೆಗೆ ಹೋಗಿ ಭೇಟಿಯನ್ನು ಕೊಟ್ಟು ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಅನ್ನೋಂಥ ಸ್ಟೇಟ್ಮೆಂಟ್ ಅಥವಾ ಧೈರ್ಯ ಏನೇ ಇರಬಹುದು. ಬಟ್ ಇವರು ಮಾಡಿಕೊಂಡಿರೋದು ಎಲ್ಲವನ್ನು ಕೂಡ ವಿಡಿಯೋ ಮಾಡಿಕೊಂಡಿದ್ದಾರೆ. ಏನೇನು ನಡೀತಾ ಇತ್ತು, ಏನೇನು ನಡೆದಿತ್ತು ಅದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗ್ ಇದೆ. ಈಗ ಇದ್ದಕ್ಕಿದ್ದಾಗ ಈ ವಿಡಿಯೋ ವಿಚಾರವಾಗಿ ಯುವತಿ ವಿಡಿಯೋ ಮಾಡಿಬಿಟ್ಟು ನನಗೆ ಗೊತ್ತೇ ಆಗಲಿಲ್ಲ ಅನ್ನುವಂಥ ಹೇಳಿಕೆ ಆ ಯುವತಿ ಕಡೆಯಿಂದ. ಆದರೆ ಆ ಯುವಕ ಹೇಳ್ತಾ ಇರುವಂಥದ್ದು ಇದೆಲ್ಲ ಬೇಕಂತಲೇ ಹೇಳ್ತಿದ್ದಾರೆ. ಆ ಯುವತಿ ನನ್ನ ಜೊತೆಗೆ ಚೆನ್ನಾಗೇ ಇದ್ದಾರೆ, ಬೇರೆಯವರ ಒತ್ತಡದಿಂದ ಆ ಯುವತಿ ಈ ರೀತಿಯಾಗಿ ಮಾತನಾಡ್ತಿದ್ದಾರೆ. ಯಾವುದೇ ರೀತಿಯ ಲವ್ ಜಿಹಾದ್ ಪ್ರಯತ್ನ ಅಲ್ವೇ ಅಲ್ಲ ಇದು. ಯಾಕೆಂದರೆ ಆ ಯುವತಿಯ ಕುಟುಂಬಸ್ಥರು ಮತ್ತು ನಮ್ಮ ಕುಟುಂಬ ಯಾವಾಗಲೂ ಕೂಡ ಅನನ್ಯವಾಗಿತ್ತು, ಅವರ ಫ್ಯಾಮಿಲಿ ನಮ್ಮ ಮನೆಗೆ ಬರ್ತಾ ಇತ್ತು ಅಂತ ಯುವಕ ಹೇಳ್ತಾ ಇರುವಂಥದ್ದು ವಿಡಿಯೋದಲ್ಲಿ. ಸೊ ಈಗ ಹುಬ್ಬಳ್ಳಿಯ ನಿವಾಸ ಏನಿದೆಯಲ್ಲ ಕುಟುಂಬಸ್ಥರ ನಿವಾಸ, ಆ ಯುವತಿಯ ಕುಟುಂಬಸ್ಥರ ನಿವಾಸಕ್ಕೆ ಮುತಾಲಿಕ್ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ನಿಮ್ಮ ಜೊತೆಗಿದ್ದೀವಿ. ಇಂಥವು ಬಹಳಷ್ಟು ನಾವು ಸಂಘಟನೆ ಕಡೆಯಿಂದ ಇದೆಲ್ಲ ಸೇಫ್ ಮಾಡಿದ್ದೀವಿ. ಈಗ ನೋಡಿ, ನಮ್ಮದು ಶ್ರೀರಾಮ ಸೇನೆ ಒಂದೇ ಸಂಘಟನೆ 20 ವರ್ಷ ಆಯ್ತು ನಾವು ಮಾಡಿ. ಈಗ ನಾವು ನಿಮ್ಮ ಜೊತೆಗಿದ್ದೀವಿ. ಇಂಥವು